ಹಾಯ್ ಹಲೋ ನಮಸ್ತೆ. ಸೊ ಅಂತೂ ಇಂತೂ ಒಂದು ನೋಟಿಫಿಕೇಷನ್ ಆಯಿತು, ಓಕೆನಾ. ಸೊ ಇನ್ಮೇಲೆ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತಿರ್ತವೆ, ಎಲ್ಲ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತವೆ, ಹಾಗೂ ಪೊಲೀಸ್ ನೋಟಿಫಿಕೇಷನ್ ಕೂಡ ಬರುತ್ತೆ. ಭಾಳ ದಿನ ಇಲ್ಲ, ಇನ್ನೂ 1 ವಾರ 2 ವಾರ ಅಥವಾ 3 ವಾರ, ಜಾಸ್ತಿ ಅಂದರೆ 1 ತಿಂಗಳ ಒಳಗಡೆ. ಆಗಲೇ ನಾವು ಒಂದು ವೀಡಿಯೋ ಮಾಡಿದ್ದೆ, ಜಸ್ಟ್ ಓದ್ ವೀಡಿಯೋದಲ್ಲೇ ಒಂದು 2 ದಿನದ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಹೇಳಿದ್ದೆ ನಾನು 1 ತಿಂಗಳ ಒಳಗೇ ನೋಟಿಫಿಕೇಷನ್ ಆಗ್ತಾವೆ. ಸೊ ಅದನ್ನು ಹೇಳಿ 1-2 ದಿನದಲ್ಲೇ ನೋಟಿಫಿಕೇಷನ್ ಆಯಿತು. ಸೊ ಅದಕ್ಕಾಗಿ ನೀವು ಇನ್ಮೇಲಿಂದ ಓದೋದ್ರ ಕಡೆ ಬಹಳ ಗಮನ ಕೊಡಿ. ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಆಗ್ಬೋದು ಈ 1 ತಿಂಗಳ ಒಳಗಡೆ. ಸೊ ನೀವು 1 ತಿಂಗಳಾದಮೇಲೆ ಓದ್ತೀನಿ ಅಂತಂದರೆ ಆಗ್ಲಾರ್ದ ಕೆಲಸವು, ಅದಕ್ಕೆ ಓದೋದ್ರ ಕಡೆ ಗಮನ ಕೊಡಿ. ಸೊ ಇದ್ರ ಬಗ್ಗೆ ನಾವು ನೋಡ್ಕೊಂಡ್ಬಿಡೋಣ, ಯಾವ ನೋಟಿಫಿಕೇಷನ್ ಏನಾಯ್ತು ಅಂತಂದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA, ಇಲ್ಲಿ ಬರೆದಿದ್ದೀನಿ ನೋಡಿ, ಆಗಲಿ KEದಿಂದ ಕರೆದಿದ್ದಾರೆ, ಓಕೆನಾ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಓಕೆನಾ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ನೇರ ನೇಮಕಾತಿ ಹುದ್ದೆಗಳ ವಿವರ ಇಲ್ಲಿದೆ ನೋಡಿ. ಹುದ್ದೆಗಳ ವಿವರ ಏನಂದರೆ, ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕ ಅಂದರೆ FDA, ಓಕೆನಾ. FDAಯನ್ನು ಕರೆದಿದ್ದಾರೆ. ಪದವಿ ಮತ್ತು ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಹುದ್ದೆಗಳು. ವೇತನ ಶ್ರೇಣಿ 44,425ರಿಂದ 83,700 ಇಲ್ಲಿದೆ ವೇತನ ಶ್ರೇಣಿ. ಇದು 7ನೇ ವೇತನ ಆಯೋಗದ ಪ್ರಕಾರನೇ ಇದೆ. ಸೊ ಹುದ್ದೆಗಳ ಸಂಖ್ಯೆ 2, ಓಕೆನಾ. ಮತ್ತು PUC, ಓಕೆನಾ. PUC ಮತ್ತು ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಹುದ್ದೆಗಳು. ನೀವು ಪದವಿ ಮತ್ತು ತತ್ಸಮಾನ, PUC ಮತ್ತು ತತ್ಸಮಾನ ಅಂತಂದರೆ ತಿಳ್ಕೊಂಬಿಡಿ. PUC ಅಂತಂದರೆ ಅದಕ್ಕೆ ಸಮನಾದ ವಿದ್ಯಾರ್ಹತೆ ಹೊಂದಿರುವ ಅಂದರೆ ತತ್ಸಮಾನ, ಓಕೆನಾ. ಪದವಿ ಮತ್ತು ತತ್ಸಮಾನ ಅಂತಂದರೆ ಪದವಿಗೆ ಅಂದರೆ ಎಕ್ಸಾಂಪಲ್ ಡಿಗ್ರಿಗೆ ಏನಿದೆ ನೋಡಿ, ಅದೇ ಸಮನಾದ ವಿದ್ಯಾರ್ಹತೆ ಹೊಂದಿರುವ, ಓಕೆನಾ. ದ್ವಿತೀಯ ದರ್ಜೆ ಸಹಾಯಕ ಇವು ಅಂದರೆ SDA, ಓಕೆನಾ. SDA ಕರೆದಿದ್ದಾರೆ. ಅವು 4 ಹುದ್ದೆಗಳಿದ್ದಾವೆ, ಓಕೆನಾ. ಅದು ವೇತನ ಶ್ರೇಣಿ 34,100ರಿಂದ 67,700, ಓಕೆನಾ. ಇವು 4 ಹುದ್ದೆಗಳು, 2 ಹುದ್ದೆಗಳು, ಟೋಟಲ್ 6 ಹುದ್ದೆಗಳನ್ನು ಕರೆದಿದ್ದಾರೆ. ನೀವೇನಪ್ಪ ಅನ್ಕೋಬೋದು, ಬರೀ 6 ಹುದ್ದೆಗಳಿಗೆ ಇಷ್ಟೆಲ್ಲ ಬೇಕಿತ್ತಾ ಅಂತಂದು. ಹಾಗೆಲ್ಲ ಅನ್ಕೊಳ್ಳೋಕೆ ಹೋಗಬೇಡಿ. ಇನ್ಮೇಲೆ ನೋಟಿಫಿಕೇಷನ್ ಕೂಡ ಆಗ್ತವೆ. ಸೊ ಇದು ಒಂದು ಇದನ್ನು ತಿಳ್ಕೊಂಬಿಡಿ, ಏನು ಟ್ರೈಲರ್ ಅಂತ ತಿಳ್ಕೊಂಬಿಡಿ, ಓಕೆನಾ. ಇಷ್ಟು ಹುದ್ದೆಗಳ ವರ್ಗೀಕರಣ. ಪರಿಶಿಷ್ಟ ಜಾತಿ ಅಂದರೆ SC ಅವರಿಗೆ 1, ಓಕೆನಾ. ಸಾಮಾನ್ಯ ಅಭ್ಯರ್ಥಿಗೆ 1, ಓಕೆನಾ. ಜನರಲ್. ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಅಂತಂದರೆ ಎಲ್ಲರೂ ಬಂತು. OBC ಬಂತು, ಉಳ್ಕಿದವರು 2A 2B, ನೆಕ್ಸ್ಟ್ ಯಾವ್ಯಾವ ಬರ್ತವೆ ಎಲ್ಲರೂ, ಓಕೆನಾ. ಮತ್ತು ದ್ವಿತೀಯ ದರ್ಜೆ ಸಹಾಯಕರು, ಇಲ್ಲಿ 4 ಹುದ್ದೆಗಳಿದಾವಲ್ಲ, ಅದರಲ್ಲಿ ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1 ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಇದೆ. ಇದು ಇತರೆದಲ್ಲಿ, ಓಕೆನಾ. ಮಹಿಳಾ ಅಭ್ಯರ್ಥಿಗಳಿಗೆ 1 ಮೀಸಲಿಟ್ಟಿದ್ದಾರೆ, ಓಕೆನಾ. ಟೋಟಲ್ 4 ಹುದ್ದೆಗಳು. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ಕೊಂಡ್ಬಿಡೋಣ. ಮೊದಲಾಗಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಇದಕ್ಕೇನಂತಂದರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಮತ್ತು ಇಲ್ಲಿ ಬರೆದಿದ್ದಾರೆ ನೋಡಿ, UGCಯಿಂದ ಮಾನ್ಯತೆ ಹೊಂದಿರುವ ಪರಿಗಣಿತ ವಿಶ್ವವಿದ್ಯಾಲಯಗಳು, ಖಾಸಗಿ ಮತ್ತು ಡೀಮ್ಡ್ ಹಾಗೂ ಹೊರ ರಾಜ್ಯದ ವಿಶ್ವವಿದ್ಯಾಲಯಗಳಿಂದ ಪಡೆದ ಪದವಿಗಳು. ಆದರೆ ವಿಶ್ವವಿದ್ಯಾನಿಲಯಗಳ ಪದವಿ ತತ್ಸಮಾನದ ಬಗ್ಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉದ್ಯೋಗ ನೀಡುವ ಪ್ರಾಧಿಕಾರ ತೀರ್ಮಾನ ತೆಗೆದುಕೊಳ್ಳಲಿದೆ, ಓಕೆನಾ. ನೀವೇನಿದ್ರು ಡಿಗ್ರಿ ಹೋಲ್ಡರ್ ಆಗಿತ್ತಪ್ಪ ಅಂತಂದರೆ ಯಾವುದಾದ್ರಲ್ಲಿ ಅದನ್ನ ಆಗ್ಬೋದು. ಮತ್ತು ಅದಕ್ಕೆ ಸಂಬಂಧ ಅಂದರೆ ಡಿಗ್ರಿಗೆ ಸಂಬಂಧಪಟ್ಟ ತತ್ಸಮಾನ ಏನಿರುತ್ತೆ ನೋಡಿ, ಅದಕ್ಕೆ ಸಂಬಂಧಪಟ್ಟದ್ದು ನೀವು ಯಾವುದೇ ಮಾಡಿದ್ರೂ ಅದಕ್ಕೆ ಸಮನಾದ ವಿದ್ಯಾರ್ಹತೆ ಯಾವುದೇ ಇದ್ದರೂ ನೀವು ಆಗ್ಬೋದು, ಓಕೆನಾ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಇಲ್ಲಿದೆ ನೋಡಿ. ಇವರು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅದು ಹೇಳಿದ್ನಲ್ಲ, PUCಯಲ್ಲಿ ಯಾವುದಾದ್ರೂ ಆಗಿರಲಿ, ಮತ್ತು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಾಗಿರಲಿ ಇರುತ್ತೆ ನೋಡಿ. CBSE ಮತ್ತು ICSE ಮಂಡಳಿಯ ನಡೆಸುವ ಕ್ಲಾಸ್ 12th ಪರೀಕ್ಷೆ ಆಗಿದ್ರೂ ಆಗ್ಬೋದು. ಮತ್ತು ಇತರೆ ರಾಜ್ಯ ಸರ್ಕಾರದ ಅಂದರೆ ಬೇರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ 12ನೇ ಕ್ಲಾಸ್ ಪಾಸ್ ಆಗಿದ್ದರೆ ಅವರು ಆಗ್ಬೋದು. ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ಇವರು. ಮತ್ತು ಇಲ್ಲಿ ಇದೆ ನೋಡಿ, ಯಾವ್ಯಾವ ನಿಮಗಿದಾವೆ ನೋಡಿ, ಅವನ್ನೆಲ್ಲ ಓದ್ಕೊಂಬಿಡಿ, ಓಕೆನಾ. ಯಾರ್ಯಾರಿದ್ದಾರೆ ಇವನ್ನೆಲ್ಲ
ಈಗ ಮತ್ತು ಹೇಳಿದ್ನಲ್ಲ ಅವು ಮತ್ತು ಇವು ಕೆಳಗಿರೋವು ಇವನ್ನೆಲ್ಲ ಯಾರ್ಯಾರು ಪಾಸ್ ಮಾಡಿದಾರೆ ಅವರೆಲ್ಲ ಆಗ್ಬೋದು. ನೆಕ್ಸ್ಟ್ ನೋಡ್ಕೊಂಬೋಣ. ಮತ್ತು ಇದಕ್ಕೆ ವಯೋಮಿತಿ ಇಲ್ಲಿದೆ ನೋಡಿ. ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿಯವರು 40 ವರ್ಷಗಳ ತುಂಬುವವರೆಗೆ 18 ವರ್ಷದಿಂದ 40 ವರ್ಷಗಳವರೆಗೆ ಆಗ್ಬೋದು. ಮತ್ತು ಪ್ರವರ್ಗ 2A 2B ಥರ್ಡ್ A ಥರ್ಡ್ B ಇವರುಗಳು 43 ವರ್ಷಗಳವರೆಗೆ ಆಗ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಆಗ್ಬೋದು. ಓಕೆನಾ. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಇದ್ದಾವೆ, ಅವನ್ನು ಹೇಳ್ಕೊಂಬಂದ್ಬಿಡ್ತೀನಿ ಒಂದು ಸೆಕೆಂಡು. ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿದೆ ನೋಡಿ ವೆಬ್ಸೈಟ್. ಈ ವೆಬ್ಸೈಟ್ನಲ್ಲಿ ಹೋಗಿ KE ವೆಬ್ಸೈಟ್ನಲ್ಲಿ ಹೋಗಿ ಆಗ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಯಾವಾಗ ಅಂತಂದರೆ ಅರ್ಜಿ ಪ್ರಾರಂಭ ಆಗೋದು 20/5/2026 ಅಂದರೆ ಇವತ್ತು 19ನೇ ತಾರೀಕು ಅಂದರೆ ನಾಳಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/6/2026. ಓಕೆನಾ. ಇನ್ನು ಇದೇನೋ ಬಹಳ ದಿನ ಇಲ್ಲ, ಎಷ್ಟು ಇವತ್ತು 20 ಅಂತಂದರೆ ಎಷ್ಟು 11 ಇಂದು ಜಸ್ಟ್ ಒಂದು 13 ದಿನ ಕೊಟ್ಟಿದ್ದಾರೆ. ಓಕೆನಾ. 13-14 ದಿನ ಕೊಟ್ಟಿರ್ತಾರೆ ಅಷ್ಟೇ. ಮತ್ತು ನೀವು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 4/6 4/6/2026. ಓಕೆನಾ. 4/6/2026 ಸಂಜೆ 4 ಗಂಟೆಯೊಳಗೆ ಇದನ್ನು ಶುಲ್ಕವನ್ನು ಪಾವತಿ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ದಿನಾಂಕಗಳನ್ನು. ಓಕೆನಾ. ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ದಿನಾಂಕ ಎಕ್ಸ್ಟೆಂಡ್ ಆಗಿದ್ದಾವೆ. ಸೊ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಇದೆ. ಬಟ್ ಅದನ್ನೇನು ಕಾಯ್ಕೊಂಡು ಕೂರಕ್ಕೆ ಹೋಗ್ಬೇಡಿ ನೀವು. ಓಕೆನಾ. ಇದರೊಳಗೆ ಹಾಕಿ. ಮತ್ತು ನೆಕ್ಸ್ಟ್ ಏನಂತಂದರೆ ಪರೀಕ್ಷಾ ದಿನಾಂಕವನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಣೆ ಮಾಡ್ತಾರೆ. ಓಕೆನಾ. ಈಗ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಇಲ್ಲಿದೆ ಕೊಟ್ಟಿದ್ದು. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿ ಇರುತ್ತಾರೆ. ವೇತನ ಶ್ರೇಣಿ 2024 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ 44,425ರಿಂದ 83,700 ಇದು ಪ್ರಥಮ ದರ್ಜೆ ಸಹಾಯಕರಿಗೆ. ಆಗಲೇ ಹೇಳಿದ್ರೆ 34,100ರಿಂದ 67,600 ದ್ವಿತೀಯ ದರ್ಜೆ ಸಹಾಯಕರವರಿಗೆ. ನೆಕ್ಸ್ಟ್ ಆನ್ಲೈನ್ ಅರ್ಜಿ ಆಗಬೇಕಂತಂದರೆ ಅಮೌಂಟ್ ಎಷ್ಟಿದೆ. ಓಕೆನಾ. ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 2A 2B ಥರ್ಡ್ A ಥರ್ಡ್ B ಇವರಿಗೆ 750 ರೂಪಾಯಿ ಶುಲ್ಕ ಇದೆ. ರೂ 500 ಅರ್ಜಿ ಶುಲ್ಕ ಮತ್ತು 250 ಪ್ರಕ್ರಿಯೆ ಶುಲ್ಕ ಅಂತಂದು ವಿಧಿಸ್ತಾರೆ. ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಒಂದ್ಸತಿ ಕಟ್ಟಿದರೆ ಮತ್ತೆ ರಿಟರ್ನ್ ಬರೋದಿಲ್ಲ. ಮತ್ತು SC ST ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಮಾಜಿ ಸೈನಿಕರಿಗೆ 500 ರೂಪಾಯಿ ಶುಲ್ಕ, ಅವರಿಗೆ 250 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ ಮತ್ತು ವಿಶೇಷ ಚೇತನರಿಗೆ ಅವರಿಗೆ 250 ಶುಲ್ಕ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ. ಓಕೆನಾ. ಇಲ್ಲಿ OMR ಇದನ್ನು ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು, ಧಾರವಾಡ, ಕಲಬುರಗಿ ಈ 3 ಕೇಂದ್ರದಲ್ಲಿ ಮಾತ್ರ ನಡೆಸ್ತಾರೆ ಅಂತಂದು ಕೊಟ್ಟಿದ್ದಾರೆ. ಓಕೆನಾ. ಈ 3ರಲ್ಲೇ ನೀವು ಆಗಬೇಕು. ಮತ್ತು ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಏನೇನು ಬೇಕಂತನೂ ಇಲ್ಲೆಲ್ಲ ಇದೆ ನೋಡಿ, ಇವನ್ನೆಲ್ಲ ನೋಡ್ಕೊಂಬಿಡಿ. ಓಕೆನಾ. ಅಲ್ಲಿ ಪರೀಕ್ಷಾ ಕೇಂದ್ರವನ್ನು ನೀವೇನೋ ಅಲ್ಲಿ ಹೋಗ್ಬೇಕಂತಂದ್ರೆ ನಿಮ್ಗೆ ಏನೇನು ಕೇಳ್ತಾರೆ, ಪ್ರವೇಶ ಪತ್ರಗಳು, ಗುರುತಿನ ಚೀಟಿ ಇವೆಲ್ಲ ಇದ್ದಾವೆ, ನೋಡ್ಕೊಂಬಿಡಿ. ಮತ್ತು ಕನ್ನಡ ಭಾಷಾ ಪರೀಕ್ಷೆ ಇದು ಏನಿದೆ ಅಂತಂದ್ರೆ ನೀವೇನಾದರೂ SSLCಯಲ್ಲಿ ಓಕೆನಾ SSLCಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಏನಾದರೂ ತೊಗೊಂಡಿದ್ರೆ ಇದರಲ್ಲಿ ಅವಶ್ಯಕತೆ ಏನಿಲ್ಲ, ಬರೆಯೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಅದರಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಕನ್ನಡ ಭಾಷಾ ಪರೀಕ್ಷೆ ಅಂದ್ರೆ ನೀವು ಪಾಸಾಗಿರ್ತಿರಲ್ಲ ಪ್ರೌಢಶಾಲೆಯಲ್ಲಿ, ಅಂದರೆ SSLC ಪಾಸಾಗಿರ್ತಿರಲ್ಲ, ನಂಬರ್ ಕೇಳ್ತಾರೆ, ಅದನ್ನು ಹಾಕಬೇಕು. ಅದರಲ್ಲಿ ಏನಾದರೂ ಓಕೆ ಆಯಿತು, ನೀವೆಲ್ಲ ಅದೆಲ್ಲ ಕರೆಕ್ಟ್ ಇದ್ದಾವೆ ಅಂತಂದ್ರೆ ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಮುಂಚೆ ಯಾವ್ಯಾವ ನಡೆಸಿದ್ದಾರೆ ನೋಡಿ KA ಅದರಲ್ಲಿ ನೀವೇನಾದರೂ ಪಾಸಾಗಿದ್ದರೆ ಎಕ್ಸಾಂಪಲ್ ಇರಿ ಆಗಿದ್ದರೆ ಅದನ್ನು ಕೂಡ ನಡೆಸೋಂಗಿಲ್ಲ. ಓಕೆ, ಸಾರಿ, ಇಲ್ಲಿದೆ ನೋಡಿ. KA ಅಷ್ಟೇ ಅಲ್ಲ, ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಅಂದರೆ ಯಾವುದೇ ಆಯ್ಕೆ ಪ್ರಾಧಿಕಾರ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಿತ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀವು ಆಲ್ರೆಡಿ ಬರೆದು ನೀವೇನಾದರೂ ಪಾಸ್ ಆಗಿದ್ದರೆ ಓಕೆನಾ, ಅದರಲ್ಲಿ ಪಾಸ್ ಆಗಿದ್ದರೆ ಅದಕ್ಕೆ ಒಂದು ನಿಮ್ಮದು ಇದು ಬಂದಿರುತ್ತೆ ರಿಜಿಸ್ಟರ್ ನಂಬರ್, ಅದನ್ನು ಹಾಕಿದರೂ ಕೂಡ ಆಯಿತು. ನೀವು ಮತ್ತೆ ಇದನ್ನು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ.
ಅದನ್ನು ಪಾಸಾಗಿಲ್ಲ, ಮತ್ತು ನೀವು ಇದು ಯಾವುದೇ SSLCಯಲ್ಲಿ ಪ್ರಥಮ ದರ್ಜೆ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅದನ್ನು ತೊಗೊಂಡಿಲ್ಲ ಅಂತಂದರೆ ನೀವು ಇನ್ನು ಬರೀಬೇಕಾಗುತ್ತೆ. ಓಕೆನಾ, ಬರೆದು ಪಾಸಾಗಬೇಕು. ಇದಕ್ಕೆ ಏನೇನು ಅರ್ಹತೆಗಳಿದೆ ಅಂತ ನೋಡ್ಕೊಂಬಿಡೋಣ ಒಂದು ಸೆಕೆಂಡ್. ಇದರಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ ಗರಿಷ್ಠ 150 ಅಂಕಗಳು ಇರ್ತವೆ, ಒಳಗೊಂಡಿರುತ್ತೆ. ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಒಂದು ವೇಳೆ ಗೈರು ಹಾಜರಾದರೆ ಅಥವಾ 50 ಅಂಕಗಳಿಂದ ಕಡಿಮೆ ಏನಾದರೂ ಪಡ್ಕೊಂಡ್ರೆ ನೀವು ಇದರಲ್ಲಿ ಅರ್ಹತೆ ಹೊಂದಲು ಸಾಧ್ಯ ಇಲ್ಲ, ಏನಿಲ್ಲ. ಇದರಲ್ಲಿ ಕನ್ನಡ ಆಲ್ಮೋಸ್ಟ್ ಕನ್ನಡ ಇರುತ್ತೆ. ಸೊ ಅದರಲ್ಲಿ ಅಂದರೆ ಇದನ್ನು ಹೆಂಗೆ ತೆಗಿತಾರೆ ಅಂತಂದರೆ ಇಲ್ಲಿದೆ ನೋಡಿ, SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು, ಅಂದರೆ SSLC ಮಟ್ಟದ ಕ್ವಶನ್ಗಳೇ ಇರ್ತವೆ ಇದರಲ್ಲಿ. ಆಯಿತು, ಓಕೆನಾ. ಈಸಿ ಇರುತ್ತೆ, ಆರಾಮಾಗಿ ಪಾಸ್ ಆಗ್ಬೋದು. ಓಕೆನಾ, ಒಂದು ವೇಳೆ ಬರೆದಿಲ್ಲ ಅಂದ್ರೂ ಬರೆದು ಪಾಸಾಗಿ, ಅದೇನು ದೊಡ್ಡದಿರಲ್ಲ, ಈಸಿ ಪಾಸ್ ಆಗ್ಬೋದು, ಆಲ್ಮೋಸ್ಟ್ ಪಾಸ್ ಆಗ್ತಾರೆ. ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ವಿಷಯಗಳು ಏನೇನಿರ್ತಾವೆ ಅಂತ ನೋಡ್ಕೊಂಬಿಡೋಣ. ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ಇರ್ತವೆ. ಮತ್ತು ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಬೆಳವಣಿಗೆ ಮತ್ತು ಸಂವಿಧಾನ, ಮತ್ತು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳನ್ನು SSLC ಮಟ್ಟದವರೆಗೆ ತೆಗಿತಾರೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಓಕೆನಾ, ಇದು ಇರೋದು ಪ್ರಥಮ ದರ್ಜೆ FDAಗಿದೆ, ಮತ್ತು SDAಗೂ ಬೇರೆ ಇದೆ ಪಠ್ಯ. ಓಕೆನಾ, ಅದ್ರ ಪ್ರಕಾರನೇ ತೆಗಿತಾರೆ ಅವರು. ಓಕೆನಾ. ನೆಕ್ಸ್ಟ್ ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿ ಮತ್ತು ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಬಹು ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು, ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದುರ್ಬಲತೆ ಇದ್ರ ಬಗ್ಗೆ, ಮತ್ತು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಾಧಿಕಾರ, ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದಂತೆ ತೆಗಿದ್ದಾರೆ, ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇವೆಲ್ಲ ಏನಿರ್ತವೆ ನೋಡಿ, ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತವೆ. ಓಕೆನಾ, ಇದು ಟೋಟಲ್ 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಇರುತ್ತೆ. ಓಕೆನಾ, ಪ್ರಶ್ನೆ ಪತ್ರಿಕೆ 1. ಸೆಕೆಂಡ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಮತ್ತು ಕಂಪ್ಯೂಟರ್, ಇವು 3 ವಿಷಯಗಳಿರ್ತವೆ. ಇದು ಕೂಡ 100 ಇರುತ್ತೆ. 35 ಯಾವುದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು 35 ಮಾರ್ಕ್ಸ್ ಇರ್ತವೆ. ಕಂಪ್ಯೂಟರು 30 ಮಾರ್ಕ್ಸ್ ಇರುತ್ತೆ. ಓಕೆನಾ, ಟೋಟಲ್ ಎಷ್ಟು 35 70 1 30 100 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ. ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ, SDA ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನ ಏನಿರುತ್ತೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಇರುತ್ತದೆ. ಮತ್ತು ದೈನಂದಿನ ಗ್ರಹಿಕೆಯ ವಿಷಯಗಳು, ಸಂವಿಧಾನ ಮತ್ತು ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ. ಕರ್ನಾಟಕ ಮತ್ತು ಭಾರತದ ಇತಿಹಾಸ ಜಾಸ್ತಿ ಅಂತಂದರೆ ಕರ್ನಾಟಕಕ್ಕೆ ಪ್ರಿಫರೆನ್ಸ್. ಓಕೆನಾ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳಶಾಸ್ತ್ರ ಜಾಸ್ತಿ ಕರ್ನಾಟಕಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ರಾಜ್ಯ ಮತ್ತು ಆಡಳಿತ ಕುರಿತ ವಿಷಯಗಳು, ಮತ್ತು ಪಂಚಾಯತ್ ರಾಜ್ಯ ವಿಷಯಗಳು, ಮತ್ತು ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಓಕೆನಾ, ಪರಿಸರ ಸಂಬಂಧಿಸಿದ ವಿಷಯಗಳು. ಆಲ್ಮೋಸ್ಟ್ ನೀವು ಓದಿರ್ತಾರಲ್ಲ ಅದೇ ಇರ್ತವೆ. ಸ್ವಲ್ಪ ಇದರಲ್ಲಿ ಕೊಟ್ಟಿರ್ತಾರಲ್ಲ, ಅಂದರೆ ಎಕ್ಸಾಂಪಲ್ ನೀವು ಏನು ಓದಿರಲ್ಲ ಅಂತಂದರೆ, ನಾರ್ಮಲಾಗಿ ಓದೋರು ನೀವು ಗ್ರಾಮೀಣ ಅಂದರೆ ಪಂಚಾಯತ್ ಮತ್ತು ಗ್ರಾಮೀಣ ಇವೇನೆಲ್ಲ ಗ್ರಾಮೀಣ ಅಭಿವೃದ್ಧಿ ಅಂತ ಒಂದು ಓದಿರಲ್ಲ, ಸ್ವಲ್ಪ ಅದ್ರ ಬಗ್ಗೆನೂ ತಿಳ್ಕೊಂಬಿಡಿ. ಓಕೆನಾ, ಮತ್ತೆ ಉಳಿಕಿದ್ದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್, ಇದು ಕೂಡ ಸೇಮ್ 100 ಮಾರ್ಕ್ಸ್. ಇದು ಕೂಡ 100 ಮಾರ್ಕ್ಸ್. ಹೇಳಿದ್ನಲ್ಲ ಅದೇ ಸೇಮ್ ಇರುತ್ತೆ. ಇದರಲ್ಲಿ ಮೇನ್ ಅಂತಂದರೆ ಒಂದು ಏನು ನೋಡ್ಬೇಕಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿ ಅರ್ಹತೆಯಾಗಿ ಕನಿಷ್ಠ ಅಂದ್ರೂ 35% ಅಂಕಗಳನ್ನ ಗಳಿಸಲೇಬೇಕು ನೀವು. ಓಕೆನಾ, 35 ಅಂತಂದರೆ ನೀವು 70 ಮಾರ್ಕ್ಸ್ ತೆಗಿಲೇಬೇಕು. ಓಕೆನಾ, ಯಾವುದರಲ್ಲಿ ಸಾಮಾನ್ಯ ಕನ್ನಡ ಅಂದರೆ ಪತ್ರಿಕೆ 1ರಲ್ಲಿ 35% ಮಿನಿಮಮ್, ಇದರಲ್ಲಿ ಕೂಡ 35%, ಅಂದರೆ ಎರಡರಲ್ಲಿ ಕೂಡಿ 70%, ಅಂದರೆ 35% ಆದರೆ ಓಕೆ. 100ಕ್ಕೆ ಟೋಟಲ್ ನೀವು 35% ತೆಗೆದರೆ ಸಾಕು. ಓಕೆನಾ, ಮತ್ತು ಇದರಲ್ಲಿ ಋಣಾತ್ಮಕ ಮೌಲ್ಯಮಾಪನನೇ ಇದೆ. ಅಂದರೆ ಒಂದು ತಪ್ಪು ಆನ್ಸರ್ಗೆ 0.25 ಅಂದರೆ ಓಕೆನಾ, 4 ಕರೆಕ್ಟಾಗಿ ಒಂದು ತಪ್ಪು ಹಾಕಿದರೆ 0.25 ಮಾರ್ಕ್ಸ್ ತೆಗಿತಾರೆ. ಓಕೆನಾ. ನೆಕ್ಸ್ಟ್ ಇದಾದ ಮೇಲೆ ಒಂದು ಮುಖ್ಯ ಇದೆ, ಇಲ್ಲಿ ಒಂದು ಸೆಕೆಂಡ್. ಇಲ್ಲೇ ಇದೆ ನೋಡಿ,
ಯಾವುದಂತಂದರೆ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಏನಿದೆ ನೋಡಿ ಅದರಲ್ಲಿ 0.25 ಅನ್ನಲ್ಲ ಅದು ಓಕೆ. ಮತ್ತು OMR ಪತ್ರಿಕೆಯಲ್ಲಿ ಕೆಳಗಿದೆ ನೋಡಿ, ಇದನ್ನು ಓದಿ. ಯಾವುದು ಇದನ್ನು OMR ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿರ್ತಾರೆ. ಅಂದರೆ ನಿಮಗೆ ಎಕ್ಸಾಂಪಲ್ ಈ ರೀತಿ ಇರ್ತವೆ, 1 2 3 4 5 ಈ ರೀತಿ ಇರ್ತವೆ. ಆ್ಯಕ್ಚುಲಿ 4 ಇರ್ತವೆ ಅವು. ಈ ಸತಿ ಏನಾದರೂ 5 ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ನೀವೇನಾದರೂ ನಿಮಗೆ ಗೊತ್ತಿದ್ದರೆ ಎರಡನೇದು ಗೊತ್ತಿತ್ತಾ, ಓಕೆ ಇದು ಆನ್ಸರ್ ಗೊತ್ತಿತ್ತಾ, ಎರಡನೇದು ಸರಿ ಅಂತಂದು ಹಿಂಗೆ ತೀರ್ ಬರ್ತೀರ. ಓಕೆ, ನಿಮಗೆ ಲಾಸ್ಟಿಗೆ ನಿಮಗೆ ಎಕ್ಸಾಂಪಲ್ ಒಂದು 80 ಕ್ವಶನಿಗೆ ನೀವು ಆನ್ಸರ್ ಮಾಡಿರ್ತಾರೆ. ನೀವು ಯಾವ ಕ್ವಶನಿಗೆ ಬಿಟ್ಟಿರ್ತಾರೆ ನೋಡಿ, ಎಕ್ಸಾಂಪಲ್ 20 ಕ್ವಶನ್ ಬಿಟ್ಟಿದ್ದಾರೆ ಅಂತಂದರೆ 5ನೇದಕ್ಕೆ ಏನಾದರೂ ತುಂಬಬೇಕಂತಂದು ಹೇಳಿದ್ದಾರೆ. ಅಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ, ಎಕ್ಸಾಂಪಲ್ ನೀವು ಯಾವ ಕ್ವಶನ್ ಬಿಟ್ಟಿರ್ತಾರೆ, ಒಂದು 20 ಕ್ವಶನ್ ಬಿಟ್ಟಿದ್ದಾರೆ ಅಂದರೆ ಮಾಡಿಲ್ಲದಿದ್ದರೆ ಪ್ರಶ್ನೆ ಪತ್ರಿಕೆ 1:4 0 ಅಂಕಗಳನ್ನು ಕಡಿತಗೊಳಿಸ್ತಾರೆ. ಅಂದರೆ ನೀವೇನಾದರೂ ಈ 80 ಕ್ವಶನಿಗೆ ಆನ್ಸರ್ ಮಾಡಿದ್ರೆ ಇನ್ನೂ 20 ಕ್ವಶನ್ ಬಿಟ್ಟಿದ್ದೀರ ಅಂತಂದರೆ ಲಾಸ್ಟ್ನೇದು 5ನೇದು ಏನಿರುತ್ತೆ ನೋಡಿ ಅದಕ್ಕೆ ಈ ರೀತಿ ಶೇಡ್ ಮಾಡಬೇಕು ಅದಕ್ಕೆ. ಓಕೆನಾ? ಶೇಡ್ ಮಾಡಿಲ್ಲ ಅಂತಂತಂದ್ರೂ ಅದನ್ನು ಕೂಡ ನೀವು 0.25 ಮಾರ್ಕ್ಸ್ ಕಳಿತಾರೆ ಅಂತಾರೆ. 4 ಆ ರೀತಿ ಏನಾದ್ರು 4 ಬಿಟ್ಟು ಬಂದಿತ್ತಂತಂದ್ರೆ ನೀವು ಅದಕ್ಕೂ 0.25 ಮಾರ್ಕ್ಸ್ ದಾಮ್ಗಯ್ಯ. ಓಕೆನಾ? ಅದಕ್ಕೆ ಯಾವುದನ್ನೇ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿಲ್ಲದೆ ಬಿಡ್ತಿರಲ್ಲ, ಅದನ್ನು 5ನೇ ಶೇಡ್ ಅಂತ ಇರುತ್ತೆ ಅಂತ ನೋಡಿ ಅದಕ್ಕೆ ತೀಡಿ ಬನ್ನಿ. ಸೊ ಇದುವರೆಗೆ ಇದ್ದಿಲ್ಲ. ಸೊ ಇದರಲ್ಲಿ ಏನೋ ಆ ರೀತಿ ಬರೆದಿದ್ದಾರೆ, ನೋಡೋಣ ಮುಂದೇನೋ ಏನು ಅದೇ ಕಂಟಿನ್ಯೂ ಆಗುತ್ತೋ ಏನೋ ಇಲ್ಲ ಗೊತ್ತಿಲ್ಲ. ಬಟ್ ಇದನ್ನು ನಾವು ಓದಿದೆ, ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? 5ನೇ ಆಯ್ಕೆಯನ್ನು ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು ಅಂತಂದು ಕೊಟ್ಟಿರ್ತಾರೆ. ಓಕೆನಾ? ಓಕೆ, ನೀವು ಯಾವುದನ್ನೇ ಏನಾದರೂ ಬಿಟ್ಟಿತ್ತಪ್ಪ ಅಂದರೆ ಈ ರೀತಿ 5ನೇದ್ದು ಶೇಡ್ ಮಾಡಿ ಬನ್ನಿ. ಒಂದು ವೇಳೆ ಬಿಟ್ಟರೆ ಬಂದರೆ ಅದಕ್ಕೂ 0.25 ಮಾರ್ಕ್ಸನ್ನ ಕಳೀತಾರೆ ಅಂತಂದು ಹೇಳಿದ್ದಾರೆ. ಸೊ ಅದ ಕಾರಣಕ್ಕಾಗಿ. ಓಕೆನಾ? ಥ್ಯಾಂಕ್ ಯು ಆಲ್. ಮತ್ತೇನಾದರೂ ಇದ್ರ ಮೇಲೆ ಡೌಟ್ ಇದ್ದರೆ ನಿಮಗೆ ಕ್ವಶನ್ ಮಾಡಿ.